ಹಿರಿಯರಿದ್ದೀರಾ ಮಡಿವಾಳ ಸಮುದಾಯದಿಂದ ಪ್ರತಿಭಟನೆ ಮಾಡಿದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ನೋವು ಬೇಡಿಕೆ ಸಮಸ್ಯೆ ಏನಂತ ಕೇಳಿ ಸರ್. ನಾನು ಕಟೀಲು ಸಂಜೀವ ಮಡಿವಾಳ, ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ. ಪರಿಶಿಷ್ಟ ಜಾತಿಗೆ ಅಲ್ಲ, ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತವ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸುತ್ತಮುತ್ತಿಗೆ ಮಡಿವಾಳರು ಮತ್ತು ನಾವು ಸ್ವಲ್ಪ ಮಡಿವಂತಿಗೆ ಮಡಿವಾಳರಾಗಿದ್ದೇವೆ. ನಮ್ದು ಬರ್ತಾ ಹೋಗಿದೆ ಕಾಯಕ ಅಲ್ಲ, ಬೇರೆ ಕೂಡ ನಮ್ದು ಸುತ್ತಮುತ್ತಿಗೆ ಕಾಯಕವನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಮ್ದು ಪರಿಶಿಷ್ಟ ಜಾತಿಗೆ ಸೇರಿಸುವ ಬಗ್ಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದಕ್ಕೆ ಸ್ವಲ್ಪ ಹಿಂದೆ ಮಾಡ್ತಾ ಇದೆ. ಆದ್ರೆ ನಾನು ಮಡಿವಾಳ ಸಮಾಜದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಇವರು ಮಾಡುವಂತಹ ಕಾರ್ಯಕ್ರಮಗಳಿಗೆ ನಾವು ಒಕ್ಕೂಟದ ಸಂಪೂರ್ಣವಾದಂತಹ ಪ್ರೋತ್ಸಾಹವನ್ನ ಸಪೋರ್ಟ್ ಅನ್ನು ಕೊಡ್ತಾ ಇದ್ದೇವೆ. ಮತ್ತೆ ನನ್ನ ಹೇಳಿಕೆ ಪ್ರಕಾರವಾಗಿ ಪರಿಶಿಷ್ಟ ಜಾತಿಯ ಸೇರಿದೆ ನಮ್ಮ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತದೆ ಎಂಬ ನೆಲೆಯಲ್ಲಿ ನಾವು ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮ ಮಡಿವಾಳ ಸಮಾಜವನ್ನು ಸೇರಿಸಿಕೊಳ್ಳಬೇಕು ಅಂತ ನಾನೊಂದು ಅತ್ಯಂತ ನಿರ್ಣಯವನ್ನು ಮಾಡ್ತಾ ಇದ್ದೇನೆ. ಸರ್ಕಾರದವರು ಸೀರಿಯಸ್ ಆಗಿ ತಗೊಂಡಾರ? ಖಂಡಿತವಾಗಿ ನಮ್ಮೆಲ್ಲ ಒಗ್ಗಟ್ಟನ್ನು ನೋಡಿಕೊಂಡು ಖಂಡಿತ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈಗಾಗಲೇ ರವಿಕುಮಾರ್ ಒಂದು ಮಾತನ್ನು ಹೇಳಿದ್ದಾರೆ, ಬೇರೆ ಬೇರೆ ಹಂತದ ಕೆಲವೊಂದು ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಡಾಕ್ಟರ್ ರವಿಕುಮಾರ್ ಈಗ ಮಾತನಾಡಿದಂತೆ ಆ ಸಮಸ್ಯೆ ಪರಿಹಾರ ಮಾಡಿದೆ. ಈಗ ಮಾನ್ಯ ಮುಖ್ಯಮಂತ್ರಿಯವರು ನಮ್ಗೆ ಈಗಾಗಲೇ ಹೇಳಿದ್ದಾರೆ, ಅವ್ರು ಯಾವತ್ತೂ ನೀವು ಮಡಿವಾಳರಿಗೆ ನಾನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸ್ತೇನೆ ಅಂತ ಹೇಳಿಲ್ಲ. ಆದ್ರೆ ಅವ್ರು ಹೇಳಿದ್ದು ನೀವು ಹೋರಾಟ ಮಾಡಿ ನಿಮ್ಮ ಹಕ್ಕನ್ನು ಯಾವ ಪಡೆದುಕೊಳ್ಳಿ ಅಂತಲೇ ಅವರು ಸಮಾಜದಲ್ಲಿ ಹೇಳ್ತಾರೆ, ನಿಮ್ಮನ್ನು ಸೇರಿಸ್ತೇನೆ ಅಂತ ಯಾವತ್ತೂ ಹೇಳಿಲ್ಲ. ಈಗಲೂ ಕೂಡ ನಮ್ಮ ಪರವಾಗಿ ಇದ್ದಾರೆ ಅಂತ ಭಾವಿಸಿಕೊಂಡಿದ್ದೇನೆ. ಯಾಕೆಂದ್ರೆ ಅವರು ಕಳಕಳಿಯಿಂದ ಇನ್ನೊಂದು ವರ್ಗದ ನಾಯಕರಾಗಿ ಕೆಲಸ ಮಾಡುವಂತ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಯವರು. ಆದ್ದರಿಂದ ನಮಗೊಂದು ಆಶೆ ಇದೆ, ಇವು ಶ್ರೀಯುತ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತಹ ಒಂದು ಯೋಜನೆ ಖಂಡಿತ ಮಾಡ್ತಾರೆ ಎಂಬ ವಿಶ್ವಾಸ ನಮಗಿದೆ. ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆ ಒಕ್ಕೂಟಕ್ಕೆ ಇದೆ ಅಂತ ಭಾವಿಸಿಕೊಂಡಿದ್ದೇನೆ. ಖಂಡಿತ ಸಿಕ್ಕೇ ಸಿಗ್ತದೆ. ಈಗಾಗಲೇ ಬಂದ ಒಂದು ಸಂದೇಶದ ಪ್ರಕಾರವಾಗಿ ಡಾಕ್ಟರ್ ರವಿಕುಮಾರ್ ಅವರಿಗೆ ನಾನು ಭೇಟಿಯಾದೆ. ಅವರು ಈಗಾಗಲೇ ಮಧ್ಯಾಹ್ನದ ಒಳಗೆ ನಮಗೆ ಸಂಜೆಯ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಚಿವರನ್ನು ಕಳಿಸ್ತಾರೆ ಎಂಬ ಒಂದು ವಿಶ್ವಾಸ ಖಂಡಿತ ಇದೆ. ಇನ್ನೊಂದೇ ಒಂದು ವಿಷಯ, ನೀವು ಕೆಲವೊಂದಷ್ಟು ವಿದ್ಯಾವಂತರಿದ್ರೆ ಇಲ್ಲ ಅಂತಲ್ಲ, ನಿಮ್ಮ ಸಮುದಾಯದಲ್ಲಿ ವಿದ್ಯಾವಂತರು ಕಡಿಮೆ ಇದ್ದಾರೆ ಅನ್ಸುತ್ತಲ್ವಾ? ಖಂಡಿತ ವಿದ್ಯಾವಂತ ಕಡಿಮೆ ಇದ್ದಾರೆ, ಬಡವರು ಜಾಸ್ತಿ. ಶ್ರೀಮಂತರು ಇಲ್ಲ, ಶ್ರೀಮಂತರು ಕಡಿಮೆ, ಬಡವರು ತುಂಬಾ ಇದ್ದಾರೆ. ಬಡವರ ಅಭಿವೃದ್ಧಿಗಾಗಿ ನಾವು ಈ ವ್ಯವಸ್ಥೆಯನ್ನ ಪರಿಶಿಷ್ಟ ಜಾತಿಯನ್ನು ಸೇರಿಸಿಕೊಳ್ಬೇಕು ಅಂತಂದು ನನ್ನ ಭಾವನೆ. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನು ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡಿಕೊಂಡು